ಇತ್ತೀಚೆಗೆ ಬ್ಯಾಂಕ್ ಅಕೌಂಟ್ ಅಲ್ಲಿ ಇದ್ದಂತ ದುಡ್ಡು ಹ್ಯಾಕ್ ಆಯ್ತು, ಗೂಗಲ್ ಪೇ ಅಕೌಂಟ್ ಹ್ಯಾಕ್ ಆಯ್ತು, ಫೋನ್ ಪೇ ಅಕೌಂಟ್ ಹ್ಯಾಕ್ ಆಯ್ತು, ಹೀಗೆ ಸಾಕಷ್ಟು ಸುದ್ದಿಗಳನ್ನ ಕೇಳಿರ್ತೀರಾ. ನಿಮ್ಮ ದುಡ್ಡನ್ನ ನೀವೇ ಕಳ್ಕೊಂಡಿರ್ತೀರಾ. ಆದ್ರೆ ನಿಮ್ಮ ಮೊಬೈಲ್ ಅಲ್ಲಿರುವಂತ ಖತರ್ನಾಕ್ ಸೆಟ್ಟಿಂಗ್ ಅನ್ನ ನೀವು ಆಫ್ ಮಾಡೋ ಮುಖಾಂತರ ಈ ಒಂದು ಸ್ಕ್ಯಾಮ್ ಇಂದ ನೀವು ಪಾರಾಗಬಹುದು ಅಂತಂದ್ರೆ ನಂಬ್ತೀರಾ? ಖಂಡಿತ ಹೌದು. ಹಾಗಾದ್ರೆ ಆ ಸೆಟ್ಟಿಂಗ್ ಯಾವುದು? ಅದನ್ನ ಇವತ್ತೇ ನೀವು ಎಲ್ಲವೂ ಕೂಡ ಆನ್ ಅಲ್ಲಿ ಇರುತ್ತೆ, ಇವತ್ತೇ ನೀವು ಅದನ್ನ ಆಫ್ ಮಾಡಬೇಕಾಗತ್ತೆ. ಅದ್ ಯಾವುದು ಅನ್ನೋದನ್ನ ಹೇಳ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಮೊದಲನೇದಾಗಿ ನಿಮ್ಮ ಒಂದು ಮೊಬೈಲ್ ನಲ್ಲಿ ಸೆಟ್ಟಿಂಗ್ ಅನ್ನುವಂಥದ್ದು ಇರುತ್ತೆ ಅಲ್ವಾ, ಸೊ ಅದನ್ನ ಓಪನ್ ಮಾಡಿ ಸ್ವಲ್ಪ ಸ್ಕ್ರೋಲ್ ಮಾಡಿದಾಗ ನಿಮಗೆ ಗೂಗಲ್ ಅನ್ನುವಂಥ ಆಪ್ಷನ್ ಇರುತ್ತೆ. ಸೊ ಅಲ್ಲಿ ನಿಮಗೆ ಸರ್ವಿಸ್ ಅಂಡ್ ಪ್ರಿಫರೆನ್ಸ್ ಅನ್ನುವಂಥದ್ದು ಇರುತ್ತೆ ನೋಡಿ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ನಿಮಗೆ ಮತ್ತೊಂದು ಪೇಜ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮಗೆ ಆಲ್ ಸರ್ವಿಸ್ ಅನ್ನುವಂಥ ಆಪ್ಷನ್ ಕಾಣ್ತಾ ಇದೆಯಾ, ಅದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲೇ ನೀವು ಸ್ಕ್ರೋಲ್ ಮಾಡಿದಂತ ಸಂದರ್ಭದಲ್ಲಿ ಆಟೋ ಫಿಲ್ ವಿತ್ ಗೂಗಲ್ ಅನ್ನುವಂಥ ಒಂದು ಆಪ್ಷನ್ ಕಾಣಿಸುತ್ತೆ ನೋಡಿ, ಅದನ್ನ ಕ್ಲಿಕ್ ಮಾಡಿ. ಅದಾದ್ಮೇಲೆ ಇಲ್ಲಿ ನಿಮಗೆ ಪ್ರಿಫರೆನ್ಸ್ ಅನ್ನುವಂಥದ್ದು ಇರುತ್ತೆ. ಸೊ ಅದನ್ನ ಕ್ಲಿಕ್ ಮಾಡಿದಂತ ಸಂದರ್ಭದಲ್ಲಿ ನಿಮ್ಮ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಅನ್ನ ಎಂಟರ್ ಮಾಡಿದ್ಮೇಲೆ ಇಲ್ಲಿ ನಿಮಗೆ 3 ಆಪ್ಷನ್ ಕಾಣುತ್ತೆ. ಸೊ ಮೊದಲನೇದಾಗಿ ಎಲ್ಲವೂ ಕೂಡ ಆನ್ ಅಲ್ಲಿ ಇರುತ್ತೆ, ಅಂದ್ರೆ ಅಥೆಂಟಿಕೇಟ್ ವಿತ್ ಸ್ಕ್ರೀನ್ ಲಾಕ್ ಆಗಿರ್ಬೋದು, ಅಥೆಂಟಿಕೇಟ್ ವಿತ್ ಬಯೋಮೆಟ್ರಿಕ್ಸ್ ಆಗಿರ್ಬೋದು, ಸಿಂಕ್ ಪ್ರಿಫರೆನ್ಸ್ ಆಗಿರ್ಬೋದು, ಹೀಗೆ ಬೇರೆ ಬೇರೆ ಆಪ್ಷನ್ ಇದೆಯಲ್ವಾ. ಸೊ ಈ ಒಂದು ಆಪ್ಷನ್ ಅನ್ನ ನೀವು ಈ ಕೂಡಲೇ ಆಫ್ ಮಾಡಬೇಕಾಗುತ್ತೆ. ಸೊ ಇದರಿಂದ ನೆಕ್ಸ್ಟ್ ಟೈಮ್ ಸ್ಕ್ಯಾಮರ್ಸ್ ಏನಾದರೂ ಬ್ಯಾಂಕ್ ಅಕೌಂಟ್ ಅನ್ನ ಹ್ಯಾಕ್ ಮಾಡ್ತಾರೆ, ಅಥವಾ ಗೂಗಲ್ ಪೇ ಆಗಿರ್ಬೋದು, ನಿಮ್ಮ ವಾಟ್ಸಪ್ ಆಗಿರ್ಬೋದು, ಯಾವುದನ್ನಾದ್ರೂ ಹ್ಯಾಕ್ ಮಾಡ್ತಾರಂತಂದ್ರೆ ಈಸಿಯಾಗಿ ಹ್ಯಾಕ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ನೀವು ಎಲ್ಲಾ ಪರ್ಮಿಷನ್ ಅನ್ನ ಆಫ್ ಮಾಡಿಟ್ಟಿದ್ದೀರಾ. ಸೊ ಇದು ಸಾಕಷ್ಟು ಜನರಿಗೆ ಗೊತ್ತಿಲ್ಲ. ಸೊ ಹಾಗಾಗಿ ಈ ವಿಡಿಯೋನ ಶೇರ್ ಮಾಡೋದನ್ನ ಮರಿಬೇಡಿ. ಬಾಸ್ ವಾಲಾ, ಬಿ ದ ಬಾಸ್.